ಕರ್ಣ ಬಿಡು ಅವನನ್ನ. ಏನಿದು? ಸುಮ್ನಿರೋ ಅರ್ಜುನ್. ಹೇಳ, ಅದೇನೋ ಸಾಕ್ಷಿ ಸಮೇತ ಹೇಳ್ತೀನಿ ಅಂದಲ್ಲ, ಹೇಳು. ಇಲ್ಲ ಅಂದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ ನಿನ್ನ. ಬಿಡೋ, ಹೇಳ್ತೀನಿ. ಯಾವ್ದಕ್ಕೂ ಒಂದು ಆಂಬುಲೆನ್ಸ್ ಬುಕ್ ಮಾಡ್ಕೋ. ನೀನ್ ಹೆಂಡತಿ ಅಂತ ಕೆಟ್ಟವಳು ಅನ್ನೋ ವಿಚಾರ ಕೇಳಿಸ್ಕೊಂಡು ನಿನ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಅಶ್ವಿನ್ ಸುಮ್ನೆ ಇರು ಅಂತಂದೆ. ಅಣ್ಣ ಪ್ಲೀಸ್ ಅಣ್ಣ, ದಯವಿಟ್ಟು ನೀನನ್ನು ತಡೆಯೋದಕ್ಕೆ ಹೋಗ್ಬೇಡ. ನನ್ನ ಹೆಂಡತಿ ಹೋಟೆಲ್ ಇದ್ದಿದ್ದು ಮಗುನ ನೀನ್. ಅಶ್ವಿನ್, ಬುದ್ಧಿ ಇಲ್ವೇನೋ ನಿನ್ಗೆ? ಮನೇಲಿ ಇಷ್ಟೆಲ್ಲ ರಾಧ ಅಂತ ನಡೀತಾ ಇದೆ, ಇಂಥ ಟೈಮಲ್ಲಿ ಇದೆಲ್ಲ ಬೇಕಾ? ಏನ್ ಕಾರಣ ನೀನು? ಅವನಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನ್ಗೂ ಬುದ್ಧಿ ಇಲ್ವಾ? ಮೀರನ್ ಕರ್ಕೊಂಡು ಇಲ್ಲಿಂದ ಹೋಗು ಅಂತ ಅವಾಗ್ಲೇ ಹೇಳ್ದೆ ತಾನೆ. ನಿನ್ ಹೆಂಡತಿ ಬಗ್ಗೆ ಇದೇ ರೀತಿ ಅಪವಾದನೆ ಬಂದಿದ್ರೆ ನೀನ್ ಸುಮ್ನಿರ್ತಿದ್ದ? ಇಲ್ಲ ತಾನೆ? ಹಾಗೇನೆ ನಾನು. ಸುಮ್ನೆ ಏನು ಅಪವಾದನೆ ಹೊರಿಸ್ತಿಲ್ಲ ಅವಳು. ಅಶ್ವಿನ್, ಇನ್ನೊಂದು ಮಾತಾಡಿದ್ರು ನನ್ ಮೇಲೆ ಆಣೆ. ಅಣ್ಣ ಛೇ, ನೀನ್ ಯಾಕೆ ಅರ್ಜುನ್ ಅವನನ್ನು ಕಟ್ಟಾಕ್ತಿದ್ಯಾ? ನನ್ನ ಹೆಂಡತಿ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನನ್ಗಿಲ್ವಾ? ಇವತ್ ಸತ್ಯ ಏನು ಅಂತ ಇವನು ಹೇಳಲೇಬೇಕು. ವಿಷಯ 1000 ಇರ್ಲಿ ಕರ್ಣ, ಆದ್ರೆ ಅದನ್ನ ಮಾತಾಡೋದಕ್ಕೆ ಸಮಯ ಇದಲ್ಲ. ಇವನ್ ಮಾತಾಡ್ತಿರ. ಕರ್ಣ ಪ್ಲೀಸ್, ನನ್ನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ದಯವಿಟ್ಟು ಇಲ್ಲಿಂದ ಹೊರಡು. ಏನೇ ಇದ್ರೂ ನಾವು ಬೆಳಗ್ಗೆ ಮಾತಾಡೋಣ. ಪ್ಲೀಸ್ ಹೊರಡು. ಆಯ್ತು, ಇವಾಗ ಹೋಗ್ತೀನಿ. ಆದ್ರೆ ಇದನ್ನಿಷ್ಟಕ್ಕೆ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ಬೆಳಗ್ಗೆ ನನ್ಗಿದು ಕುತ್ರ ಗೊತ್ತಾಗ್ಲೇಬೇಕು. ಬಾ. ಏಯ್, ಯಾಕೋ ಪ್ರಿಯಾ ವಿಷಯ ಅವನ ಹತ್ರ ಹೇಳಕ್ ಹೋಗ್ಬೇಡ ಅಂತ ಬಡ್ಕೊಂತ ಇದ್ರಿ, ಯಾಕೋ ಹೇಳಕ್ ಹೋಗ್ತಾ ಇದ್ಯಾ? ಯಾಕಣ್ಣ ಹೇಳ್ಬಾರ್ದು? ಅವಳಿಂದ ನನ್ನ ಮಗು ಹೊಟ್ಟೆಲೆ ಸತ್ತೋಯ್ತು. ಇವಾಗ ಮೀರಿನ ಮೈ ಮೇಲೆ ಬಂದು ಕೃಷ್ಣನ ಸಾಯ್ಸಕ್ ನೋಡ್ತಿದ್ದಾಳೆ. ನೋಡ್ಕೊಂಡು ಸುಮ್ನಿರ್ಬೇಕು ಅಂತ್ಯಾಣ? ಹಾಗಲ್ಲ ಅಶ್ವಿನ್, ಅವನು ಪ್ರಿಯಾನ ತುಂಬಾ ಪ್ರೀತಿಸ್ತಾ ಇದ್ದ. ಪ್ರಿಯಾ ಎಂತವಳು ಅಂತ ಗೊತ್ತಾದ್ರೆ ಅವನಿಗೆ ನೋವಾಗಲ್ವೇನೋ? ಅವನ್ಗೆ ಹೇಗ ಅವನ ಹೆಂಡತಿ ಮೇಲೆ ಪ್ರೀತಿ ಇರುತ್ತೋ, ಸತ್ತೋಗಿರೋ ನನ್ನ ಮಗು ಮೇಲೆ ನನ್ಗೆ ಪ್ರೀತಿ ಇರಲ್ವಾ? ಅಶ್ವಿನ್ ಸಮಾಧಾನ ಮಾಡ್ಕೋ. ಅಣ್ಣ ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳಿ? ಬದುಕಿದಾಗಂತೂ ನೆಮ್ಮದಿ ಕೊಡ್ಲಿಲ್ಲ, ಈಗ ಸತ್ತ ಮೇಲೆ ಬಂದು ಚಿತ್ರಹಿಂಸೆ ಕೊಡ್ತಿದ್ದಾಳೆ. ಅದಕ್ಕೆ ನನಗೆ ಕೋಪ ಬರ್ತಿರೋದು, ಅದಕ್ಕೆ ನನಗೆ ಬೇಜಾರು. ಕೃಷ್ಣ ಬಿಡು. ಬಿಡಲ್ಲ. ಕೃಷ್ಣ ಬಿಡು, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕೋಪ ಬರ್ಸ್ಬೇಡ. ನನಗೆ ನೀನ್ ಬೇಕು. ಬಿಡು ಅಂದೆ. ಕೃಷ್ಣ, ನಿಮ್ಮಮ್ಮ ಸರಿ ಇಲ್ಲ ಕಣೋ. ಓಡ್ ಹೋಗೋ ಇಲ್ಲಿಂದ, ಓಡ್ ಹೋಗು. ಇಲ್ಲ, ನಾನು ಹೋಗಲ್ಲ. ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ನನ್ ಬುದ್ಧಿನೇ ನನ್ನ ಕೈಲಿಲ್ಲ ಕಣೋ. ನಾನು ಯಾವಾಗ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನಿಂದ ನಿನ್ಗೇನಾದ್ರೂ ಆಗೋದ್ರೆ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ನೀನ್ ದಮ್ಮಯ್ಯ ಅಂತೀನಿ, ನಿನ್ನ ಕೈ ಮುಗಿತೀನಿ, ಹೊಟ್ಟೋಗೋ ಕೃಷ್ಣ. ಇಲ್ಲ ಅಮ್ಮ, ನಾನು ಎಲ್ಲಿಗೂ ಹೋಗಲ್ಲ. ಎಲ್ಲ ನನ್ನ ಕರ್ಮ. ಅಮ್ಮ ಅಮ್ಮ ಅಲ್ಬೇಡ ಅಮ್ಮ. ಕೃಷ್ಣ ಹೋಗೋ. ಹೋಗಲ್ಲ. ಕೃಷ್ಣ ಪ್ಲೀಸ್ ಹೋಗೋ. ಹೋಗಲ್ಲ. ಹೋಗಲ್ಲ. ಅಣ್ಣ ಅದಕ್ಕೆ ಕಿರ್ಸ್ಕೊಂಡಾಗ ಕೇಳಿಸಿಲ್ವ ನಿನ್ಗೆ? ಹೋಗೋಣ, ಬಾ ನೋಡೋಣ. ಏನ್ ಮಾಡ್ತಾ ಇದ್ದೀ ಸೇವಂತಿ ನೀನು? ಅಯ್ಯೋ ದೇವ್ರೆ, ಏನಾಯ್ತೆ? ಅಯ್ಯೋ ಏನೇ ಮಾಡ್ಕೊಂಡೆ? ಕೊಡಿ. ಏನ್ ಸೇವಂತಿ ನೀನು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಬಿಡಿ ಸರ್, ನಾನ್ ಬದುಕಿರೋವರೆಗೂ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ.
ನಾನಂತೂ ಬದುಕಲ್ಲ. ನಾನ್ ಸತ್ತು ಹೋಗ್ತೀನಿ. ಅದಕ್ಕೆ ನಿಂತ್ಕೋ. ಬಿಡಿ ಸರ್. ಸೇವಂತಿ ನಿಂತ್ಕೋ. ಸೇವಂತಿ, ಏನೇ ಆಗಿದೆ ನಿನ್ಗೆ? ಭಗವಂತ ನೀನ್ ಕೇಳಿದೆಲ್ಲ ಕೊಟ್ಟಿದ್ದಾನೆ, ಆದ್ರೂ ಯಾಕೆ ಈಗ ಆಡ್ತಿದೀಯಾ? ಏನ್ ಕೊಟ್ಟಿದ್ದಾನೆ ಅಜ್ಜಿ? ಇರೋ ನೆಮ್ಮದಿನ ಕಿತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಏನಾಗಿದೆ ನಿನ್ ನೆಮ್ಮದಿಗೆ? ಅದನ್ನಾದ್ರೂ ಹೇಳು. ನೋಡಿ, ಯಾರು ನನ್ನ ಏನು ಕೇಳ್ಬಿಡಿ. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಪ್ರತಿ ಸಲ ಕೇಳಿದ್ರು ಇದನ್ನೇ ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಏನಾಗ್ತಿದೆ ಅಂತ ಹೇಳ್ಕೊಂಡ್ರೆ ತಾನೆ ಅದಕ್ಕೊಂದು ಪರಿಹಾರ ಕಂಡಿಡಿಯಕ್ಕಾಗದು. ಅಯ್ಯೋ, ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಇನ್ನು ನಿಮ್ಗೆಲ್ಲ ಏನಂತ ಹೇಳಿ? ಅಳ್ಬೇಡ ಕಣ, ಸಮಾಧಾನ ಮಾಡ್ಕೊ. ನೀನ್ ಹೀಗೆಲ್ಲ ಮಾಡ್ಲಿ ಅಂತ ತಾನೇ ನಾನು ಅಶ್ವಿನ್ ಹತ್ರ ಇದ್ ಮಗುನ ನಿನ್ ಹತ್ರ ಬರೋ ಹಾಗೆ ಮಾಡಿದ್ದು. ನಾವೆಲ್ಲರೂ ಗಾಬರಿಯಾಗಿದ್ರೆ ಈ ಮೀರಾ ಯಾಕೆ ಖುಷಿಯಾಗಿದ್ದಾಳೆ? ಅದಕ್ಕೆ ಅರ್ಜುನ್ ಹತ್ರ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ಯಾವಾಗ್ಲೂ ನಿಮ್ ಮಗನ್ ಸಮಾನ ಅಂತಿರಲ್ಲ, ಅದ್ ನಿಜಾನೇ ಆಗಿದ್ರೆ ಹೇಳಿ. ನೋಡಿ, ಅವ್ರನ್ನ ಅವ್ರ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಎಲ್ರೂ ನಡೀರಿ, ಹೋಗೋಣ. ಏನೋ ನೀನ್ ಹೇಳೋದು? ಇವಳು ದಿನಕ್ಕೊಂದೊಂಥರ ಆಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಅನುಮಾನನೇ ಇಲ್ಲ, ಇವಳು ಮೀರಾ ಅಲ್ಲ, ಪ್ರಿಯಾ. ಇವಳು ಮೈಯಲ್ಲಿರೋ ಪ್ರಿಯಾನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಸೇವಂತಿ, ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ನಾನ್ ಬದುಕಿರೋವರೆಗೂ ನನಗೆ ಸಮಾಧಾನ ಅನ್ನೋದೇ ಸಿಗೋದಿಲ್ಲ ಸರ್. ಮಾತೆತ್ತಿದ್ರೆ ಸಾಯ್ತೀನಿ ಅಂತಿದ್ಯಾ? ಅಂತದೀಗ ಏನಾಗಿದೆ ಅಂತ ಬಾಯ್ಬಿಟ್ಟು ಮಾತ್ರ ಹೇಳ್ತಾ ಇಲ್ಲ ನೀನು. ಯಾವ ಬಾಯಿಂದ ಹೇಳಿ? ನನಗೆ ಸಂಕಟ ಆಗ್ತಿದೆ ಅಷ್ಟೇ. ಯಾಕೆ ಹೇಳಕ್ಕಾಗ್ತಿಲ್ಲ? ಯಾರಾದ್ರೂ ನೀನ ಹೆದರ್ಸ್ತಾ ಇದಾರಾ? ಇಲ್ಲ ಸರ್, ನನ್ನ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಅದೇ ಯಾಕೆ? ನೀನ್ ಒದ್ದಾಡೋದ್ ನನ್ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಸೇವಂತಿ.